ನಮಸ್ತೆ ಎಲ್ಲರಿಗೂ. ನಾನು 2 ವಿಡಿಯೋ ಮಾಡಿದ್ದೆ ಭತ್ತದ ಬಗ್ಗೆ. 1 ತಿಂಗಳು ನೇಜಿ ಅಂತ ಹೇಳ್ತಾರೆ ಅದಕ್ಕೆ, ಮತ್ತೆ 3 ತಿಂಗಳು ನಾಟಿ ಮಾಡಿ, ಒಟ್ಟಿಗೆ 4 ತಿಂಗಳಾಯ್ತು. ಈಗ ಭತ್ತ ಕೊಯ್ಲಿಕ್ಕೆ ಆಗಿದೆ. ಭತ್ತ ಈಗ ಮಿಷನ್ ಅಲ್ಲಿ ನಾವು ಕಟಾವು ಮಾಡ್ತಾ ಇದ್ದೇವೆ. ಕಟಾವು ಮಾಡೋದು ಹೇಗೆ ಅಂತ ತೋರಿಸ್ತೇವೆ ನಿಮಗೆ. ಅದು ನಾನು ಈ ವಿಡಿಯೋ ಹಾಕ್ತೇನೆ ಅಂತ ಹೇಳಿದ್ದೆ ನಿಮಗೆ. ಆದ್ರಿಂದ ಹೆಚ್ಚಿನವರಿಗೆಲ್ಲ ಗೊತ್ತುಂಟು ಹೇಗೆ ಮಿಷನ್ ಕಟಾವು ಮಾಡೋದು ಅಂತ. ಮಿಷನ್ ಅಲ್ಲೆಲ್ಲ ನಮ್ಮ ಗದ್ದೆ ಹತ್ರ ಹೋಗ್ತಾ ಇದ್ದೇವೆ. ಮಿಷನ್ ಬರ್ತಾ ಉಂಟು. ಅದರಿಂದ ನಾವು ಈಗ ರೆಡಿ ಆಗಿದ್ದೇವೆ. 9 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಉಂಟು ಭತ್ತ ಕೊಯ್ಲಿಕ್ಕೆ. 9 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. ಇಲ್ಲಿ ನಮ್ಮ ಗದ್ದೆ, ಇದು 1 ಎಕರೆ ಉಂಟು. ಇದು ಕೊಯ್ಲಿಕ್ಕೆ ಸುಮಾರು 1.5 ಗಂಟೆಯಿಂದ 2 ಗಂಟೆವರೆಗೆ ಬೇಕಾಗ್ತದೆ ನಮಗೆ ಸಮಯ. ಸ್ವಲ್ಪ ಮಳೆಯ ಸಮಸ್ಯೆ ಉಂಟು ಈ ಸರಿ. ಮಳೆ ಬಂದ್ರೆ ತುಂಬಾ ಕಷ್ಟ ಕಟಾವು ಮಾಡಕ್ಕೆ. ದಿನಾಲು ಮಳೆ ಮೋಡ ಆಗ್ತದೆ. ಹಾಗಾಗಿ ನಾವು ಇವತ್ತು ಮಾಡ್ತಾ ಇದ್ದೇವೆ ಅದನ್ನು. ನೋಡಿ, ನನ್ನ ಭತ್ತ ಎಲ್ಲ ಕೊಯ್ದಾಯಿತು. ಈಗ ನನಗೆ ಆ್ಯಕ್ಚುಲಿ 15 ಕ್ವಿಂಟಲ್ ಆಗಬೇಕಿತ್ತು. ನಾನಂದರೆ ಏನು ಸಾವಯವ ಗೊಬ್ಬರ ಮಾತ್ರ ಹಾಕೋದು, ಏನು ಬೇರೆ ಸರ್ಕಾರಿ ಗೊಬ್ಬರಗಳನ್ನು ನಾನು ಹಾಕೋದಿಲ್ಲ. ರಾಸಾಯನಿಕ ಗೊಬ್ಬರವನ್ನು ಯಾವುದು ಸಹ ಹಾಕೋದಿಲ್ಲ. ಹಾಗಾಗಿ 13 ಕ್ವಿಂಟಲ್ ಆಗಿದೆ. 2600 ರೂಪಾಯಿ ಕ್ವಿಂಟಲಿಗೆ ಉಂಟು. ಏನು ಲಾಸ್ ಇಲ್ಲ. ಬೈಹುಲ್ಲಿಗೊಂದು 10,000 ಬೈಹುಲ್ಲು ಉಂಟು ನನ್ನ ಹತ್ರ, ಬೈಹುಲ್ಲು.
ಖುಷಿ ತಂದಿದೆ ತುಂಬಾ. ಲಾಭ ಇರೋದಕ್ಕಿಂತ ಮಾಡ್ಲಿಕ್ಕೆ ತುಂಬಾ ಖುಷಿ ಉಂಟು ಈ ಉದ್ಯೋಗ ಅಷ್ಟೇ. ಥ್ಯಾಂಕ್ ಯು.